ಭಾರತೀಯರು ಜ್ವರ, ಕೆಮ್ಮು, ತಲೆನೋವಿನಂಥ ಸಮಸ್ಯೆಗಳು ಬಂದಾಗ ಸ್ವಯಂ ಆರೈಕೆ ಮಾಡಿಕೊಳ್ಳೋದು ಹೆಚ್ಚು. ಅಂದರೆ ಸರಳ ಮನೆಮದ್ದುಗಳಿಂದ ಹಿಡಿದು ಕೆಲವು ಔಷಧಿಗಳನ್ನು ಸೇವನೆ ಮಾಡುವ ಮೂಲಕ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ಮನೆಯಲ್ಲೇ ಪರಿಹಾರ ಕಂಡುಕೊಳ್ತಾರೆ. ಹೀಗೆ ಸಣ್ಣ ಪುಟ್ಟ ಕಾಯಿಲೆ ಬಂದಾಗ ತೆಗೆದುಕೊಳ್ಳುವ ಔಷಧಿಗಳಲ್ಲಿ ಡೋಲೋ 650 ಅಗ್ರಸ್ಥಾನದಲ್ಲಿರುತ್ತದೆ. ಈ ರೀತಿ ಜ್ವರ, ಶೀತ, ಕೆಮ್ಮು, ತಲೆನೋವು ಬಂದರೆ ತಾವೇ ಮಾತ್ರೆ ತೆಗೆದುಕೊಳ್ಳುವುದರಿಂದ ಆರೋಗ್ಯ ತಜ್ಞ ಡಾಕ್ಟರ್ ಪಳನಿಯಪ್ಪನ್ ಮಾಣಿಕಂ ಎನ್ನುವರು ಭಾರತೀಯ ಡೋಲೋ 650 ಮಾತ್ರೆಯನ್ನು ಕ್ಯಾಡ್ಬರಿ ಜೇಮ್ಸ್ ನಂತೆ ಸೇವನೆ ಮಾಡ್ತಾರೆ ಎಂದು ಹೇಳಿದ್ದಾರೆ. ಇದೀಗ ಈ ಕುರಿತಾದ ಪೋಸ್ಟ್ ಒಂದು ಸಖತ್ ವೈರಲ್ ಆಗ್ತಿದೆ. ಡೋಲೋ 650 ಅಂತ ಮಾತ್ರೆಗಳು ಅಲ್ಪಾವಧಿಯಲ್ಲಿ ನಮ್ಮ ಆರೋಗ್ಯ ಸಮಸ್ಯೆಗಳು ಬಗೆಹರಿಸಬಹುದಾದರೂ ಕೂಡ ದೀರ್ಘಾವಧಿಯಲ್ಲಿ ಇದು ನಮ್ಮ ದೇಹದ ಮೇಲೆ ಪರಿಣಾಮ ಬೀರಬಹುದು. ಇದೆಲ್ಲ ತಿಳಿದಿದ್ದರೂ ಕೂಡ ಆ ಮಾತ್ರೆಗಳ ಸೇವನೆ ಮಾಡುವುದು ತಪ್ಪಿಸುವುದಿಲ್ಲ. ಇನ್ನೇನು ಜ್ವರ ಬರುತ್ತೆ ಎನ್ನುವಾಗಲೇ ಡೋಲೋ 650 ಹೊಟ್ಟೆ ಸೇರುತ್ತದೆ. ಮನೆಯಲ್ಲಿ ದಿನಸಿ ಖಾಲಿಯಾಗೋದಕ್ಕಿಂತ ಮೊದಲು ಎಲ್ಲವೂ ಯಾವ ರೀತಿ ಮತ್ತೆ ಭರ್ತಿಯಾಗುತ್ತದೆ, ಹಾಗೆ ಮನೆಯಲ್ಲಿ ಡೋಲೋ 650 ಮಾತ್ರೆ ಖಾಲಿಯಾಗಲು ಬಿಡುವುದಿಲ್ಲ. ಈ ರೀತಿ ಅತಿಯಾಗಿ ಮಾತ್ರೆ ಸೇವನೆ ಮಾಡುವ ಅಭ್ಯಾಸವನ್ನೇ ಡಾಕ್ಟರ್ ಪಳನಿಯಪ್ಪನ್ ಮಾಣಿಕಂ ಎನ್ನುವರು ಭಾರತೀಯರು ಡೋಲೋ 650 ಮಾತ್ರೆಯನ್ನು ಕ್ಯಾಡ್ಬರಿ ಜೇಮ್ಸ್ಗಳ ರೀತಿಯಲ್ಲಿ ಸೇವನೆ ಮಾಡ್ತಾರೆ ಎಂದು ತಮ್ಮ ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ.